ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಪ್ರಭುಲಿಂಗ ಮ್ಯಾಗೇರಿ. ಈ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಯೂಸ್ಫುಲ್ ಆದ ಔಷಧಿ ಮಾಹಿತಿ ಕೊಡ್ತಾ ಇರ್ತೇನೆ. ಸೊ ಇಲ್ಲಿ ನಾವು ದಿನನಿತ್ಯ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡುವ ಟ್ಯಾಬ್ಲೆಟ್ಗಳು, ಸಾಮಾನ್ಯವಾಗಿ ಫಾರ್ಮಸಿ ಬರುವ ಔಷಧಿಗಳು ಮತ್ತು ಅವು ಹೇಗೆ ಬಳಸಬೇಕು ಎಂಬ ಮಾಹಿತಿ ಸರಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋಗಳು ಮುಖ್ಯವಾಗಿ ಯಾರ್ಯಾರು ಯೂಸ್ಫುಲ್ ಆಗಿರ್ತೇಪ್ಪ ಅಂತಂದರೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರುತ್ತೆ, ಮತ್ತು ಫಾರ್ಮಸಿ ಓದ್ತಿರೋರಿಗೆ ಯೂಸ್ಫುಲ್ ಆಗಿರುತ್ತೆ, ಮತ್ತು ಹೊಸ ಫಾರ್ಮಸಿ ಅಥವಾ ಮೆಡಿಕಲ್ ಶಾಪ್ ಯಾರು ಓಪನ್ ಮಾಡ್ತಾರಲ್ಲ ಅವರಿಗೆ ಇದು ಯೂಸ್ಫುಲ್ ಆಗಿರುತ್ತೆ. ಸೊ ಅಥವಾ ಸಾಮಾನ್ಯವಾಗಿ ಔಷಧಿಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂಬವರಿಗೆ ತುಂಬ ಉಪಯೋಗವಾಗಿದೆ. ಸೊ ನಿಮಗೂ ಇಂಥ ಮಾಹಿತಿ ಬೇಕಂತ ಅನಿಸ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನಿಮಗೆ ಎಲ್ಲ ವಿಡಿಯೋಗಳು ಅಪ್ಡೇಟ್ ತಕ್ಷಣ ಸಿಗುತ್ತೆ. ಹೆಚ್ಚು ತಿಳಿಯೋಣ, ಆರೋಗ್ಯವಂತಾಗಿ ಇರೋಣ. ಸೊ ಫ್ರೆಂಡ್ಸ್, ಬ್ರೂಫೇನು ಮತ್ತು ಪ್ಯಾರಾಸಿಟಮಲು ಮತ್ತು ಅಮೆಕ್ಸಿಲಿನು ಮತ್ತು ಎಂಪಿಸಿಲಿನು ಮತ್ತು ಮೆಟ್ರೋನೈಡ್ಜಲು ಮತ್ತು ಮಿಥೋನಿನು ಮತ್ತು ಡಿಸ್ಪೆರಿನು ಮತ್ತು ಸಿಫಿಕ್ಸ್ ಅಂತ, ಮತ್ತು ಇನ್ನೊಂದು ಅಜಿಥ್ರೋಮೈಸಿನ್ ಅಂತ. ಸೊ ಇವೆಲ್ಲ ಟ್ಯಾಬ್ಲೆಟ್ಸ್ ನೋಡಿದ್ದೀರಾ, ನೀವು ಯೂಸ್ ಮಾಡೋದ, ನೀವು ದಿನನಿತ್ಯ ಯೂಸ್ ಮಾಡ್ತೀರಾ. ಸೊ ಇನ್ನೂ ಕೆಲವೊಂದಿಷ್ಟು ಇದ್ದಾವೆ. ಇನ್ನು ಟೋಟಲ್ 1 ರಿಂದ 35 ಟ್ಯಾಬ್ಲೆಟ್ಸ್ಗಳ ಬಗ್ಗೆ ನಾನು ಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ನೋಡೋಣ ಏನೇನಂತ. ಸೊ ಮೊದಲನೇದಾಗಿ ಬ್ರೂಫಿನ್ ಅಂತ, ಐಬ್ಯುಪ್ರೂಫಿನ್ 200 mg ಇರುತ್ತೆ ಅಥವಾ 400 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಇನ್ಫ್ಲಮೇಷನು, ಅಂದರೆ ಯಾವುದಾದ್ರೂ ದೇಹದ ಭಾಗದಲ್ಲಿ ಯಾವುದಾದ್ರೂ ಉರಿಕೆ ಇದ್ದರೆ, ಮತ್ತು ಕೆಂಪಾಗೋದಿದ್ರೆ, ಮತ್ತು ನೋವು ಯಾವುದೇ ಭಾಗದಲ್ಲಿ ನೋವಿದ್ದರೆ. ಸೊ ನೆಕ್ಸ್ಟ್ ಇನ್ನು ಹೆಡೇಕ್ ಬಂದಾಗ, ಅಂದರೆ ತಲೆನೋವು ಬಂದಾಗ, ಮತ್ತು ಟೂತ್ ಎಚ್ ಅಂದರೆ ನೀವು ಹಲ್ಲು ನೋವು ಇದ್ದಾಗ, ಮತ್ತು ಫೀವರ್ ಬಂದಾಗ, ಮತ್ತು ಫೇನ್ ಆಗುವಾಗ ಇದು ಬ್ರೂಫೇನ್ ಅಂತ ನೀವು ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಬಂದು ಪ್ಯಾರಾಸಿಟಮಲ್ ಅಂತ. ಸೊ ಪ್ಯಾರಾಸಿಟಮಲು 500 mg ಇರುತ್ತೆ. ಸೊ 650 mg ಕೂಡ ಇರುತ್ತೆ. ಸೊ ಇದು ಕಾಮನ್ ಆಗಿ ಯೂಸ್ ಮಾಡೋದು ಇದು. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಫೀವರ್ಗೆ, ಮತ್ತು ಜ್ವರ ಬಂದಾಗ, ಹೆಡೇಕು, ತಲೆನೋವು ಬಂದಾಗ, ಮತ್ತು ಬಾಡಿ ಫೇನ್ ಆದಾಗ. ಸೊ ಇದೆಲ್ಲ ಯೂಸ್ ಮಾಡ್ಬೋದು ಪ್ಯಾರಾಸಿಟಮಲ್ ಅಂತ. ಸೊ ಇದೆಲ್ಲ ಬೇರೆ ಬೇರೆ ಕಂಪ್ನಿದು ಇರುತ್ತೆ. ಇದು ಪೆನಡಾಲ್ ಅಂತ ಕೊಟ್ಟಿದ್ದೀನಿ, ಬಟ್ ನೀವು ಇನ್ನೂ ಬೇರೆ ಕಂಪ್ನಿ ಇರುತ್ತೆ, ಬಟ್ ಅಲ್ಲಿ ಕಂಟೆಂಟ್ ಇರೋದು ಪ್ಯಾರಾಸಿಟಮಲ್ ಅಂತ. ಅದು 500 mg ತೊಗೋಬೋದು ಅಥವಾ 650 mg ತೊಗೋಬೋದು. ಸೊ ಮೂರನೇದು ಬರೋದು ಯಾವುದಪ್ಪ ಅಂತಂದರೆ ಅಮೆಕ್ಸಿಸಿಲಿನ್ ಅಂತ. ಇದು 250 mg ಬರುತ್ತೆ ಅಥವಾ 500 mg ಬರುತ್ತೆ. ಸೊ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಥ್ರೋಟ್ ಇನ್ಫೆಕ್ಷನ್ಸು, ಮತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ, ಮತ್ತು ಓಟಿಟಿಸ್ ಮೀಡಿಯಾಗೆ, ಮತ್ತು ಆಪ್ಸಿಸ್ಗೆ, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಇದು ಯಾವುದು ಕಂಪ್ನಿ ಬರ್ತಪ್ಪ ಅಂದರೆ ಅಮೆಕ್ಸಿಲ್ ಅಂತ ಕಂಪ್ನಿ ಬರುತ್ತೆ. ಸೊ ನೆಕ್ಸ್ಟು ಯಾವುದು ಟ್ಯಾಬ್ಲೆಟ್ ಅಪ್ಪ ಅಂತಂದರೆ ಆ್ಯಂಪಿಸಿಲಿನ್ ಅಂತ. ಸೊ ಇದು ಆ್ಯಂಪಿಸಿಲಿನ್ ಟ್ಯಾಬ್ಲೆಟು 250 mg ಇರುತ್ತೆ, ಮತ್ತು ಇನ್ನೊಂದು 500 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂತಂದರೆ ಥ್ರೋಟ್ ಇನ್ಫೆಕ್ಷನ್ಗೆ ಯೂಸ್ ಆಗುತ್ತೆ, ಮತ್ತು ಓಟಿಟಿಸ್ ಮೀಡಿಯಾಗೆ ಯೂಸ್ ಆಗುತ್ತೆ, ಮತ್ತು ಆಪ್ಸಸ್ಗೆ ಯೂಸ್ ಆಗುತ್ತೆ, ಮತ್ತು ಯೂಟಿಯಾ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಯೂಸ್ ಆಗುತ್ತೆ. ಸೊ ಇದು ಕಂಪ್ನಿ ಬಂದು ಆ್ಯಂಪಿ ಕ್ಲಾಕ್ಸ್ ಅಂತ ಒಂದು ಕಂಪ್ನಿ ಇದೆ, ಮತ್ತು ಇನ್ನೂ ಕೆಲವೊಂದಿಷ್ಟು ಕಂಪ್ನಿಗಳಿರ್ತವೆ. ಸೊ ಇದೆಲ್ಲ ಕಂಪ್ನಿ ಇರುತ್ತೆ ಆ್ಯಂಪಿಸಿಲಿನ್ ಅಂತ. ನೆಕ್ಸ್ಟ್ ಬಂದು ಯಾವುದು ಟ್ಯಾಬ್ಲೆಟ್ ಅಂದರೆ ಮೆಟ್ರೋನಿಡಾಜೋಲ್ ಅಂತ. ಸೊ ಇದು ಬಂದು 200 mg ಇರುತ್ತೆ, ಮತ್ತು 400 mg ಇರುತ್ತೆ. ನೆಕ್ಸ್ಟ್ ಬಂದು ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂತಂದರೆ ಡಯೇರಿಯಾ ಮತ್ತು ಲೂಸ್ ಮೋಷನ್ಗೆ ಯೂಸ್ ಆಗುತ್ತೆ, ಮತ್ತು ಆಫ್ಟರ್ ಸರ್ಜರಿ ಅಂದರೆ ಯಾವುದಾದ್ರೂ ಸರ್ಜರಿ ಆಗಿದ್ರೆ ಇದು ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಮೌತ್ ಅಲ್ಸರ್ ಇದು ಕೂಡ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ಇದು ಬಂದು ಯಾವ ಕಂಪ್ನಿ ಅಂದರೆ ಪ್ಲಾಜಿಲ್ ಅಂತ ಒಂದು ಕಂಪ್ನಿ ಇದೆ. ಆ ಕಂಪ್ನಿ ಇದು ಟ್ಯಾಬ್ಲೆಟ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಅಂದರೆ ಯಾವುದಪ್ಪ ಅಂತಂದರೆ ಮಿಥೋನಿನ್ ಅಂತ. ಮಿಥೋನಿನ್ ಇದು 200 mg ಕೂಡ ಬರುತ್ತೆ, 400 mg ಬರುತ್ತೆ, ಮತ್ತು 500 mg ಕೂಡ ಬರುತ್ತೆ. ಸೊ ಮಿಥೋನಿನ್ ಟ್ಯಾಬ್ಲೆಟು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಡಯೇರಿಯಾ, ಮತ್ತು ಲೂಸ್ ಮೋಷನ್ಗೆ, ಮತ್ತು ಹಾರ್ಟ್ ಬರ್ನ್ಗೆ, ಇವಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಕಾಮನ್ ಆಗಿ. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಡಿಸ್ಪೆರಿನ್ ಅಂದರೆ ಆಸ್ಪಿರಿನ್ ಟ್ಯಾಬ್ಲೆಟು. ಇದು 75 mg ಇರುತ್ತೆ, ಮತ್ತು 150 mg ಇರುತ್ತೆ. ಸೊ ಇದು ಬಂದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಹಾರ್ಟ್ ಅಟ್ಯಾಕ್ ಬಂದಾಗ ಯೂಸ್ ಮಾಡ್ತಾರೆ, ಮತ್ತು ಆಂಜಿನಾ ಪಿಕ್ಟೋರಿಸ್ ಅಂದರೆ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ಮುಂಚೆ ನೀವು, ಮತ್ತು ಎದೆ ನೋವಲ್ಲಿ, ಮತ್ತು ಎದೆಯಲ್ಲಿ ಉರಿತಾ ಇರುತ್ತೆ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಹೆಡೇಕ್ ಅಂದರೆ ತಲೆನೋವು ಇದ್ದಾಗ ಇದು ಆಸ್ಪಿರಿನ್ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಇದು ಬಂದು ಯಾವ ಕಂಪ್ನಿ ಅಂದರೆ ಡಿಸ್ಪೆರಿನ್ ಅಂತ ಕಂಪ್ನಿ ಇರುತ್ತೆ. ಸೊ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದ್ರೆ ನಾವು ದಿನನಿತ್ಯ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಸ್ಯಾಪಿಕ್ಸೈಮ್ ಅಂತ. ಸೊ ಇದು ಬಂದು 200 mg ಇರುತ್ತೆ, ಮತ್ತು 400 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಚೆಸ್ಟ್ ಇನ್ಫೆಕ್ಷನ್ ಅಂದರೆ ಎದೆ ಭಾಗದಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಆದರೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ, ಮತ್ತು ನಿಮೋನಿಯಾಗೆ ಯೂಸ್ ಮಾಡ್ತಾರೆ, ಮತ್ತು ಟೈಫಾಯ್ಡ್ ಬಂದಾಗ ಯೂಸ್ ಮಾಡ್ತಾರೆ, ಮತ್ತು ಆಫ್ಟರ್ ಸರ್ಜರಿ ಅಂದರೆ ಯಾವುದೇ ಸರ್ಜರಿ ಆದ ತಕ್ಷಣ ಇದು ಟ್ಯಾಬ್ಲೆಟ್ ಕೂಡ ಕೊಡ್ತಾರೆ. ಸೊ ಸೆಪಿಕ್ಸೈಮು ಇದು ಆಫ್ಟರ್ ಸರ್ಜರಿ ಕೂಡ ಯೂಸ್ ಮಾಡ್ತಾರೆ. ಸೊ ಗೊನರಿಯಾಗೆ ಯೂಸ್ ಮಾಡ್ತಾರೆ.
ಸೊ UTI ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಕೂಡ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಇದು ಬಂದು ಯಾವ ಕಂಪ್ನಿ ಬರ್ತಪ್ಪ ಅಂತಂದರೆ ಸಿಪಿಕ್ಸ್ ಅಂತ ಕಂಪ್ನಿ ಇದೆ. ಆ ಸಿಪಿಕ್ಸ್ ಕಂಪ್ನಿಯವರು ಇದು ಟ್ಯಾಬ್ಲೆಟ್ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಅಂದರೆ ನಾವು ದಿನನಿತ್ಯ ಯೂಸ್ ಮಾಡುವ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಬರುತ್ತೆ ಅಜಿಥ್ರೋಮೈಸಿನ್ ಅಂತ. ಇದೆಲ್ಲ ಕೇಳಿರ್ತೀರಿ ಸೊ ಆಲ್ರೆಡಿ. ಸೊ ಇದು 250 mg ಬರುತ್ತೆ ಮತ್ತು 500 mg ಕೂಡ ಬರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಡಯೇರಿಯಾ ಯೂಸ್ ಮಾಡ್ತಾರೆ ಮತ್ತು ಟೊನ್ಸಿಲ್ಸ್ ಅಂತ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತು UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟು ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಅಮೋಕ್ಸಿಕ್ಲಾವ್ ಅಂತ. ಇದು 375 mg ಇರುತ್ತೆ ಮತ್ತು 625 mg ಇರುತ್ತೆ. ಸೊ ಇನ್ನೊಂದು 1 mg ಕೂಡ ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ವೌಂಡ್ಸ್ ಅಂದರೆ ಗಾಯ ಆದಾಗ, ಅಬ್ಸೆಸ್ ಆದಾಗ ಮತ್ತು ಓಟಿಸಿಸ್ ಮೀಡಿಯಾ ಆದಾಗ ಮತ್ತು ಆಫ್ಟರ್ ಸರ್ಜರಿ ಅಂದರೆ ಸರ್ಜರಿ ಆದಾಗ ಇದು ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ ಮತ್ತು UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟು RTI ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಇದು ಬಂದು ಯಾವ ಕಂಪ್ನಿ ಇರ್ತಪ್ಪ ಅಂತಂದರೆ ಆಗ್ಯುಮೆಂಟಿನ್ ಅಂತ ಒಂದು ಕಂಪ್ನಿ ಇರುತ್ತೆ. ಸೊ ಆ ಕಂಪ್ನಿದವರು ಈ ಪ್ರೊಡ್ಯೂಸ್ ಮಾಡ್ತಾರೆ, ಈ ಟ್ಯಾಬ್ಲೆಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟು ಯಾವ ಟ್ಯಾಬ್ಲೆಟ್ ಅಪ್ಪ ಅಂತಂದರೆ ಡಿಕ್ಲೋಫೆನಾಕ್ ಸೋಡಿಯಂ ಅಂತ. ಸೊ ಇದು 25 mg ಇರುತ್ತೆ ಮತ್ತು 50 mg ಕೂಡ ಇರುತ್ತೆ. ಸೊ 75 mg ಕೂಡ ಇರುತ್ತೆ. ಸೊ 100 mg ಕೂಡ ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ಯಾರಪ್ಪ ಅಂದ್ರೆ ವಯಸ್ಸಾದವರು, ಜಾಯಿಂಟ್ ಪೇನ್ ಆದಾಗ ಮತ್ತು ಬ್ಯಾಕ್ ಪೇನ್ ಆದಾಗ ಮತ್ತು ಟೂತ್ ಏಜ್ ಅಂದರೆ ಹಲ್ಲು ನೋವಿದ್ದಾಗ ಇದು ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟು ನಾವು ದಿನದಲ್ಲಿ ಯೂಸ್ ಮಾಡುವ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಮೆಟ್ರೋಕ್ಲೋಫ್ರಾಮೇಡ್ ಅಂತ. ಇದು 10 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ವಾಮಿಟಿಂಗು ಮತ್ತು ನಾಜಿಯಾ ಮತ್ತು ನಾರ್ಮಲ್ ಚಾರ್ಮ್ಸ್ ಇದ್ದಾಗ ಇದೆಲ್ಲ ಯೂಸ್ ಮಾಡ್ತಾರೆ. ಸೊ ಇದು ಯಾವ ಕಂಪ್ನಿ ಅಪ್ಪ ಅಂತಂದರೆ ವೆಲ್ಮಿ ಅಂತ ಇದು ಎಲ್ಲ ಈ ಕಂಪ್ನಿ ಇದೆ. ಸೊ ಈ ಕಂಪ್ನಿದವರು ಈ ಟ್ಯಾಬ್ಲೆಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನಾವು ದಿನನಿತ್ಯ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಲೊಸೆಂಜಿಲ್ ಅಂದರೆ ಸ್ಟೆಪ್ಸಿಲ್ಸ್ ಅಂತ ಇದು ಎಲ್ಲರಿಗೂ ಗೊತ್ತಿದೆ. ಸೊ ಸ್ಟ್ರೆಪ್ಸಿಲ್ಸ್ ಅಂತ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂದರೆ ಥ್ರೋಟ್ ಫೇನು ಮತ್ತು ಥ್ರೋಟ್ ಕ್ಲಿಯರಿಂಗು ಮತ್ತು ಕಫ್ ಅಂದರೆ ಅಬ್ನರ್ವ್ ವಾಯ್ಸು ಅಂದರೆ ನೀವು ಗಂಟಲು ನೋವು ಇದ್ದಾಗ ಮತ್ತು ಗಂಟಲು ನೋವದಲ್ಲಿ ಮಾತಾಡುವಾಗ ಏನಾರ ಪ್ರಾಬ್ಲಮ್ ಇರುವಾಗ ಸೊ ಇದೆಲ್ಲ ಯೂಸ್ ಮಾಡ್ಬೋದು. ಮತ್ತು ಕಫ ಆದಾಗ ಕೂಡ ಇದು ಯೂಸ್ ಮಾಡ್ಬೋದು. ಅಬ್ನಾರ್ಮಲ್ ವಾಯ್ಸ್ ಅಂದರೆ ನೀವು ಮಾತಾಡುವಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಇದು ಸ್ಟ್ರೆಪ್ಸಿಲ್ಸ್ ಅಂತ ಇದು ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟು ನಾವು ದಿನನಿತ್ಯದಲ್ಲಿ ಯೂಸ್ ಮಾಡ್ತಕ್ಕಂಥ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಸೊ ನೆಕ್ಸ್ಟು ಮಲ್ಟಿವಿಟಮಿನ್. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಫಿಸಿಕಲ್ ಸ್ಟ್ರೆಂಥಿಂಗ್ ಅಂದರೆ ದೇಹದಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಅಂದರೆ ವೀಕ್ನೆಸ್ ಬಂದಾಗ ಸೊ ಇದು ಫಿಸಿಕಲ್ ಸ್ಟ್ರೆಂತ್ನೆಸ್ ಕೊಡುತ್ತೆ. ಸೊ GBW ಅಂತ ಜನರಲೈಸ್ಡ್ ಬೇಬಿ ವೀಕ್ನೆಸ್ ಅಂದರೆ ಒಂದು ಬೇಬಿ ವೀಕ್ನೆಸ್ ಆದಾಗ ಸೊ ಇದು ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಮೆಫೆನಾಮಿಕ್ ಆ್ಯಸಿಡ್ ಅಂತ. ಇದು 250 mg ಬರುತ್ತೆ ಮತ್ತು 500 mg ಬರುತ್ತೆ. ಸೊ ಇದು ಎದಕ್ಕೆಲ್ಲ ಯೂಸ್ ಮಾಡ್ತಾರೆ ಟ್ಯಾಬ್ಲೆಟ್ ಅಪ್ಪ ಅಂತಂದರೆ ಇನ್ಫ್ಲಮೇಷನ್ ಆದಾಗ ಮತ್ತು ಹೆಡೇಕ್ ಆದಾಗ ಮತ್ತು ಹಲ್ಲು ನೋವಿದ್ದಾಗ ಮತ್ತು ಫೀವರ್ ಬಂದಾಗ ಮತ್ತು ಫೇನ್ ಇದ್ದಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಸೊ ರ್ಯಾನಿಟಿಡೈನ್ ಟ್ಯಾಬ್ಲೆಟ್ ಅಂತ. ಸೊ ಇದು 75 mg ಇರುತ್ತೆ ಮತ್ತು 150 mg ಬರುತ್ತೆ ಮತ್ತು 300 mg ಬರುತ್ತೆ. ಸೊ ಈ ಟ್ಯಾಬ್ಲೆಟ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಪೆಪ್ಟಿಕ್ ಅಲ್ಸರ್ ಅಂತ ಮತ್ತು ಹಾರ್ಟ್ ಬರ್ನ್ ಆದಾಗ ಮತ್ತು ಡೈಜೆಷನ್ ಅಪ್ಸೆಟ್ ಇದ್ದಾಗ ಇದಕ್ಕೆಲ್ಲ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಸೈಮಟಾಡೈನ್ ಅಂತ. ಇದು 200 mg ಇರುತ್ತೆ ಮತ್ತು 400 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಯೂಸೋಫ್ಯಾಗ್ನೆಟಿಕ್ಸ್ ಆದಾಗ ಯೂಸ್ ಆಗುತ್ತೆ. ಸೊ ಸ್ಟಮಕ್ ಫೇನ್ ಇದ್ದಾಗ ಯೂಸ್ ಮಾಡ್ತಾರೆ. ಸೊ ಸ್ಟಮಕ್ ಎಕ್ಸ್ಟ್ರಾ ಆ್ಯಸಿಡಿಟಿ ಬಂದಾಗ ಸೊ ಯೂಸ್ ಮಾಡ್ತಾರೆ. ಸೊ ಇದು ನೆಕ್ಸ್ಟ್ ಬಂದು ಯಾವುದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಅಪ್ಪ ಅಂತಂದರೆ ನಾವು ನೋಡ್ಬೋದು ಫ್ಯಾಮೋಟಾಡೈನ್ ಅಂತ. ಇದು 20 mg ಇರುತ್ತೆ ಮತ್ತು 40 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಟ್ಯಾಬ್ಲೆಟ್ ಅಪ್ಪ ಅಂತಂದರೆ ಪೆಪ್ಟಿಕ್ ಅಲ್ಸರ್ ಆದಾಗ ಮತ್ತು ಡೈಜೆಷನ್ ಅಪ್ಸೆಟ್ ಆದಾಗ ಮತ್ತು ಈಸೋಫ್ಯಾಕ್ಟಿಕ್ ಆದಾಗ ಮತ್ತು ಸ್ಟಮಕ್ ಫೇನ್ ಆದಾಗ ಮತ್ತು ಹಾರ್ಟ್ ಬರ್ನ್ ಆದಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ದಿನದಲ್ಲಿ ಯೂಸ್ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಒಂದು ಪ್ಯಾರಾಸೆಟಮಾಲ್ ಪ್ಲಸ್ ಆರ್ಫಿನಾಡೈನ್ ಅಂತ. ಇದು 650 mg ಮತ್ತು 50 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಜಾಸ್ತಿ ವಯಸ್ಸಾದವರು ಮತ್ತು ಜಾಯಿಂಟ್ ಪೇನ್ ಇರೋರು ಮತ್ತು ಬ್ಯಾಕ್ ಪೇನ್ ಇರೋರು ಮತ್ತು ಹೆಡೇಕ್ ಇರೋರು ಮತ್ತು ಸಯಾಟಿಕ್ ಇದು ಈ ಪೇನ್ ಇರೋರು ಈ ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು. ಮತ್ತು ಇದು ಯಾವ ಕಂಪ್ನಿ ಬರ್ತಪ್ಪ ಅಂತಂದರೆ ನೆಬಲ್ ಫೋರ್ಟೆ ಅಂತ ಈ ಟ್ಯಾಬ್ಲೆಟು ಕಂಪ್ನಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಪ್ಲರ್ಬಿನೆಫ್ರೋಫೆನ್ ಅಂತ. ಸೊ ಇದು 50 mg ಇರುತ್ತೆ ಮತ್ತು 100 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಈ ಟ್ಯಾಬ್ಲೆಟು ಇದು ಟೂತ್ ಏಚ್ ಅಂದರೆ ಹಲ್ಲು ನೋವಿದ್ದಾಗ ಮತ್ತು ವ್ಯಾಕೇಜ್ ಅಂದರೆ ಬೆನ್ನು ಅಂದರೆ ಹಿಂದೆ ಬೆನ್ನಲ್ಲೇ ನೋವಿರುವಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಇದು
ಟ್ರಾನ್ಯಾಕ್ಸಮಿಕ್ ಆ್ಯಸಿಡ್ ಅಂತ. ಸೊ ಇದು 250 mg ಇರುತ್ತೆ ಮತ್ತು 500 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಹೆವಿ ಬ್ಲೀಡಿಂಗು ಮತ್ತು ಆಫ್ಟರ್ ಡೆಲಿವರಿ ಮತ್ತು ಟ್ರಾಮಾ, ಅಂದರೆ ಡೆಲಿವರಿ ಯಾವಾಗ ಆಗುತ್ತಲ್ಲ ಡೆಲಿವರಿ ಆದಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು ಮತ್ತು ಟ್ರಾಮಾ ಆದಾಗ ಇದು ಯೂಸ್ ಮಾಡ್ಬೋದು. ಇದು ಯಾವ ಕಂಪ್ನಿ ಬರ್ತಪ್ಪ ಅಂತಂದರೆ ಟ್ರಾನ್ಸ್ಮಿನ್ ಅಂತ ಕಂಪ್ನಿ ಬರುತ್ತೆ. ಆ ಟ್ರಾನ್ಸ್ಮಿನ್ ಕಂಪ್ನಿದವರು ಈ ಟ್ಯಾಬ್ಲೆಟನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಒಮೆರ್ಫ್ರಾಜೋಲ್ ಅಂತ. ಇದು 20 mg ಬರುತ್ತೆ ಮತ್ತು 40 mg ಬರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾಗ ಮತ್ತು ವಾಮಿಟಿಂಗ್ ಆಗ್ತಾ ಇದ್ದಾರೆ ಇದು ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು. ಮತ್ತು ಹಾರ್ಟ್ ಬರ್ನ್ ಆಗುವಾಗ ಹಾರ್ಟ್ ಬರ್ನ್ ಆದರೆ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ PPI ಆದಾಗ. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ನಾವು ದಿನದಲ್ಲಿ ಯೂಸ್ ಮಾಡ್ತೀವಿ ಅದು ಯಾವುದಪ್ಪ ಅಂತಂದರೆ ಡೋಂಪಿರೈಡೋನ್ ಅಂತ. ಇದು 10 mg. ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ವಾಮಿಟಿಂಗ್ ಆದಾಗ, ಇದು ನಾಜಿ ಆದಾಗ. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಆಮ್ಲೋಡಿಫೈನ್ ಬೇಸಿಲೇಟ್ ಅಂತ. ಇದು 5 mg ಮತ್ತು 10 mg ಬರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಹೈಪರ್ ಟೆನ್ಷನು, ಸ್ಟ್ರೋಕು, ಆಂಜಿನ, ಅಂದರೆ ಜಾಸ್ತಿ ಟೆನ್ಷನ್ ತೊಗೊಂಡಾಗ ಮತ್ತು ಯಾವುದಾಗ ಸ್ಟ್ರೋಕ್ ಬಂದಾಗ ಮತ್ತು ಆಂಜಿನ ಆದಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟು ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಪ್ರೊಪೆನೋಲಾಲ್ ಅಂತ. ಇದು 10 mg ಬರುತ್ತೆ ಮತ್ತು 20 mg ಬರುತ್ತೆ ಮತ್ತು 40 mg ಬರುತ್ತೆ. ಸೊ ಈ ಟ್ಯಾಬ್ಲೆಟ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಮತ್ತು ಬ್ರೇಡಿಕಾರ್ಡಿಯಾ ಮತ್ತು ಹೈಪರ್ ಟೆನ್ಷನ್ ಫೋಬಿಯಾ, ಅಂದರೆ ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಯಾರ್ದು ಇರುತ್ತೆ ಸೊ ಅವರಿಗೆಲ್ಲ ಈ ಟ್ಯಾಬ್ಲೆಟು ಪ್ರಿಸ್ಕ್ರೈಬ್ ಮಾಡ್ತಾರೆ ಡಾಕ್ಟ್ರು. ಮತ್ತು ಹೈಪರ್ ಟೆನ್ಷನ್ ಇದ್ದವರಿಗೆ ಅವ್ರಿಗೆ ಕೂಡ ಇದು ಟ್ಯಾಬ್ಲೆಟು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಬಂದು ಯಾವುದಪ್ಪ ಅಂತಂದರೆ ಗ್ಲುಕೋಫೇಜ್ ಅಂತ. ಇದು ಮೆಟ್ಫ್ರೋಮಿನ್ ಒಂದು ಹೈಡ್ರೋಕ್ಲೋರೈಡ್ ಇರುತ್ತೆ. ಸೊ ಇದು 250 mg ಮತ್ತು 500 mg ಮತ್ತು 750 mg ಮತ್ತು 100 mg ಇರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಡಯಾಬಿಟಿಸ್ ಮೆಲ್ಟಸ್, ಡಯಾಬಿಟೀಸ್ ಇರೋ ರೋಗಿಗೆ ಇದು ಈ ಟ್ಯಾಬ್ಲೆಟು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಈ ಕಂಪ್ನಿ ಹೆಸರು ಗ್ಲುಕೋಫೇಜ್ ಅಂತ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಬಂದು ಗ್ಲೈಬಿನಾಕ್ಲಾಮೈಡ್ ಅಂತ. ಇದು 5 mg ಬರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಯಾರಿಗೆ ಡಯಾಬಿಟೀಸ್ ಮೆಲ್ಟಸ್ ಅಂತ ಇದು ಯಾರಿಗೆ ರೋಗ ಇರುತ್ತೆ ಸೊ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಅಲರ್ಜಿ ಆದಾಗ ಇದು ಯೂಸ್ ಮಾಡ್ಬೋದು ಮತ್ತು ಅರ್ಟಿಕೇರಿಯಾಗೆ ಯೂಸ್ ಮಾಡ್ಬೋದು ಮತ್ತು ಪ್ಯೂರಿಟಸ್ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಸೊ ಇದು ಯಾವ ಕಂಪ್ನಿ ಬರ್ತಪ್ಪ ಅಂತಂದರೆ ಡೌನಿಲ್ ಅಂತ. ಸೊ ಇದು ಕಂಪ್ನಿದವರು ಇದು ಡೌನಿಲ್ ಕಂಪ್ನಿದವರು ಈ ಟ್ಯಾಬ್ಲೆಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಬಂದು ಯಾವುದಪ್ಪ ಅಂತಂದರೆ ಲೋರಾಟಾಡೈನ್ ಅಂತ. ಸೊ ಇದು 5 mg ಬರುತ್ತೆ ಮತ್ತು 10 mg ಬರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಅಲರ್ಜಿ ಆದಾಗ ಮತ್ತು ಕಫ ಆದಾಗ ಇದೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಫ್ಲೂಸ್ ಅಂತ. ಸೊ ಫ್ಲೂಸ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಕಾಮನ್ ಕೋಲ್ಡ್ ಬಂದಾಗ, ಫೀವರ್ ಬಂದಾಗ, ಸ್ನೀಜಿಂಗ್ ಬಂದಾಗ ಸೊ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಅಂತ ಸೊ ನಾವು ದಿನದಲ್ಲಿ ಯೂಸ್ ಮಾಡ್ತಕ್ಕಂಥ ಅಂದರೆ ಸೊ ನೆಕ್ಸ್ಟು ಯಾವುದಪ್ಪ ಅಂತಂದರೆ ಪೆನಿರಾಮೈನ್ ಮ್ಯಾಲಿಟ್ ಅಂತ. ಸೊ ಇದು 25 mg ಬರುತ್ತೆ ಮತ್ತು 50 mg ಬರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರಪ್ಪ ಅಂತಂದರೆ ಅಲರ್ಜಿ ಬಂದಾಗ ಮತ್ತು ರನ್ನಿ ನೋಸ್ ಆದಾಗ ಮತ್ತು ಈಚಿಂಗ್ ಸ್ಕಿನ್ ಆದಾಗ, ಸ್ಕಿನ್ ರ್ಯಾಷಸ್ ಆದಾಗ ಸೊ ಇದೆಲ್ಲ ಯೂಸ್ ಮಾಡ್ತಾರೆ ಈ ಟ್ಯಾಬ್ಲೆಟು. ಸೊ ಇದು ಯಾವ ಕಂಪ್ನಿ ಬರ್ತಪ್ಪ ಅಂತಂದರೆ ಎವಿಲ್ ಅಂತ ಕಂಪ್ನಿ ಇದೆ. ಸೊ ಆ ಕಂಪ್ನಿದವರು ಈ ಟ್ಯಾಬ್ಲೆಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಯಾವುದಪ್ಪ ಅಂತಂದರೆ ಮೋಂಟಿಲೋಕಾಸ್ಟ್ ಅಂತ. ಸೊ ಇದು 5 mg ಬರುತ್ತೆ, 10 mg ಬರುತ್ತೆ ಮತ್ತು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಕಫ ಆದಾಗ, ಅಲರ್ಜಿ ಆದಾಗ ಮತ್ತು ಅಸ್ತಮ ಆದಾಗ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಲೆಟು ಯಾವುದಪ್ಪ ಅಂತಂದರೆ ಅಲ್ಪ್ರಾಜೋಲಮ್ ಅಂತ. ಇದು 0.25 mg ಬರುತ್ತೆ ಮತ್ತು 0.5 mg ಬರುತ್ತೆ. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಮತ್ತು ಡಿಪ್ರೆಷನ್ ಆದಾಗ, ಇನ್ಸೋಮನಿಯಾ ಆದಾಗ. ಅಂದರೆ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಅಂದರೆ ಸೊ ನೀವು ಮಾನಸಿಕವಾಗಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ. ಸೊ ಡಿಪ್ರೆಷನ್ ಆದಾಗ ಯೂಸ್ ಮಾಡ್ತಾರೆ. ಇನ್ಸೋಮನಿಯಾ ಅಂದರೆ ಯಾರಿಗೆ ನಿದ್ದೆ ಜಾಸ್ತಿ ಬರಲ್ಲ ಸೊ ಈ ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಸೊ ಇದು ಯಾವ ಕಂಪ್ನಿ ಬರ್ತಪ್ಪ ಅಂತಂದರೆ ಅಲ್ಪ್ರಾಜೋಲಮ್ ಅಂತ. ಸೊ ಇದೆಲ್ಲ ಟ್ಯಾಬ್ಲೆಟ್ ಇದೆ, ಇದು ಇಂಪಾರ್ಟೆಂಟು. ಈ ಎಲ್ಲ ಔಷಧಿಗಳು ಡಾಕ್ಟರ್ ಸಲಹೆ ಮೇರೆಗೆ ಮಾತ್ರ ಬಳಸಬೇಕು. ನಿಮಗೆ ಈ ಲಕ್ಷಣಗಳು ಕಂಡು ಬಂದಾಗ ದಯವಿಟ್ಟು ತಕ್ಷಣ ಕ್ವಾಲಿಫೈಡ್ ಡಾಕ್ಟರ್ಗಳನ್ನು ಸಂಪರ್ಕಿಸಿ. ಸೆಲ್ಫ್ ಮೆಡಿಕೇಷನ್ ಅಥವಾ ಯೋಚನೆ ಇಲ್ಲದೆ ಔಷಧಿ ತೆಗೆದುಕೊಳ್ಳುವುದು ಅಪಾಯಕಾರಿ ಆಗಬಹುದು. ಸೊ ನಿಮಗೆ ಈ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಫ್ಯೂಚರ್ ವಿಡಿಯೋ ಅಪ್ಡೇಟ್ ನಿಮಗೆ ಮೊಬೈಲ್ಗೆ ತಕ್ಷಣ ಬರುತ್ತೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.